ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ಬೆಳಗಿನ ವಂದನೆಗಳು. ನಾನು ಜಮೀನ್ ಹತ್ರ ಬಂದಿದ್ದೆ. ನಮ್ಮ ರೈತರು ಏನೆಲ್ಲ ಬೆಳಗ್ಗೆ ಟೈಮು ಬಂದು ಕೃಷಿ ಬೇಸಾಯ ಮಾಡ್ತಾಯಿದ್ದಾರೆ ನೋಡೋಣ. ಒಂದು ಟ್ರಿಪ್ಪು ಯಾವ ಥರ ವ್ಯವಸಾಯ ಮಾಡ್ತಾಯಿದ್ರು ಅಂತ ನೋಡೋಣ, ತೋರಿಸ್ತೀನಿ ವಿಡಿಯೋ ಮುಖಾಂತರ ನೋಡಿ. ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದೀನಿ ನಾನು ಗದ್ದೆ ಹತ್ರ. ನೋಡಿ, ನಮ್ಮ ರೈತರು ಬೆಳೆದಿರುವಂಥ ಭತ್ತ ನೋಡಿ. ಬೆಳಗ್ಗೆನೆ ಬಂದಿದ್ದೀನಿ ನೋಡಿ ಯಾವ ಥರ ಭತ್ತ ಬೆಳೆದಿದ್ದಾರೆ ನೋಡಿ. ಸಾಲಾಗಿ ಪಾತಿಗಳು ಮಾಡಿ ಅವಕ್ಕೆಲ್ಲ ನೀರು ಹಾಯಿಸ್ಕೊಂಡು ಬೆಳಗ್ಗೆನೆಯೇ ನೋಡಿ ಯಾವ ಥರ ಒಳ್ಳೆ ಸೂಪರಾಗಿ ನಿಜಕ್ಕೂ ಸಖತ್ತ ಮಾಡಿದ್ದಾರೆ ವ್ಯವಸಾಯವ ನಮ್ಮ ರೈತರು ನೋಡಿ. ಶ್ರೀರಂಗಪಟ್ಟಣ ತಾಲೂಕಿಗೆ ಸೇರಿರುವಂಥ ಒಡಂಡಡಿ ಗ್ರಾಮ, ಅರ್ಕೆರೆ ಗ್ರಾಮ ಹಾಗೂ ಮಂಡ್ಯದ ಕೊಪ್ಪಲು ಗ್ರಾಮದ ರೈತರು, ಚಿನ್ನೇಗೌಡ ಕೊಪ್ಪಳದ ರೈತರು, ಗೊಬ್ರಗಾಲ ರೈತರು ನೋಡಿ. ಎಲ್ಲ ತುಂಬ ಸಖತ್ತ ಮಾಡಿದ್ದಾರೆ. ಶಾಂತಿ ಕೊಪ್ಪಲು ರೈತರು, ಎಲ್ಲ ಊರು ರೈತರು ಸೇರಿರುವಂಥ ಜಮೀನು ಇದು ನೋಡಿ. ಸುತ್ತ ಒಂದು ದೊಡ್ಡ ಬೈಲಿ ಐತೆ. ನಿಜಕ್ಕೂ ತುಂಬ ಸಖತ್ತಾಗ ಪಾತಿ ಮಾಡಿ ಸಾಲಾಗಿ ನೆಟ್ಟಾರೆ ನಮ್ಮ ರೈತರು ನೋಡಿ ಯಾವ ಥರ ನೆಟ್ಟಿದ್ದಾರೆ ಅಂತ. ಅಲ್ಲಲ್ಲಿಯೇ ತೌರಿ ಮುಂಗಟ್ಟು ಮೇಗೆ ಮರ ಗಿಡಗಳು, ತೆಗುಮರಗಳು ಸಾಲಾಗಿ ನೆಟ್ಟಿದ್ದಾರೆ ಅವನು ಕೂಡ ನಮ್ಮ ರೈತರು. ಮತ್ತು ಕಬ್ಬನ್ನು ಕೂಡ ಬೆಳೆದಿದ್ದಾರೆ ನಮ್ಮ ರೈತರು ನೋಡಿ. ಬೆಳಗ್ಗೆನೆ ಬಂದಿದ್ದೀನಿ ನಾನು ನಿಜಕ್ಕೂ ನೋಡಿ ಯಾವ ಥರ ಕಾಣ್ತೈತೆ ನೋಡಿ ಭತ್ತ. ಇನ್ನೊಂದು 15 ದಿವಸ 20 ದಿವಸ ಹೋಯ್ತು ಅಂದರೆ ಇವೆಲ್ಲ ಹಣ್ಣಾಗೋಯ್ತವೆ. ಭತ್ತ ಬಂದ್ಬಿಡ್ತಾವೆ ಕುಯ್ಯಕ್ಕೆ. ಅವಾಗೆಲ್ಲ ಕೂದು ಮೆದೆ ಹಾಕ್ಬೇಕು. ಎಲ್ಲ ಕೂದಿ ಹಣೆ ಕಟ್ಟಿ ನೀಟಾಗೆ ಕಂತೆ ಕಟ್ಟಿ ಎಲ್ಲನೂ ಮೆದೆ ಹಾಕ್ತಾರೆ. ಇಲ್ಲ ಮಿಷಿನಲ್ಲಿ ಕುಯ್ಸೋರು ಮಿಷಿನಲ್ಲಿ ಕುಯ್ಸ್ಬಿಡ್ತಾರೆ, ಕೈಲಿ ಕುಯ್ಸೋರು ಕೈಲಿ ಕುಯ್ಸ್ತಾರೆ. ಹೆಣ್ಣಾಳು ಬಂದು ಕುಯ್ತಾರೆ, ಗಂಡಾಳುಗಳು ಕುಯ್ತಾರೆ. ನಮ್ಮ ರೈತ ಮಹಿಳೆಯರು ಬರ್ತಾರೆ ಕುಯ್ಯಕ್ಕೆ, ರೈತರು ಬರ್ತಾರೆ ಕುಯ್ಯಕ್ಕೆ. ನಿಜಕ್ಕೂ ನೋಡಿ, ನಾವು ಎಲ್ಲಿಂದ ಎಲ್ಲಿ ಗಂಟೆ ನೋಡ್ತೀವಿ ಬರೀ ಭತ್ತನೇ ಐತೆ ನೋಡಿ. ಕಬ್ಬು ಎಲ್ಲ ತಲೆಬೆಳಗ್ಗೆ ಇರೋದು ಅಷ್ಟೇ. ಇಲ್ಲಿ ಯಾವ ಥರ ಐತೆ ನೋಡಿ ನೀವೇ. ನಮ್ಮ ರೈತರು ಬೆಳೆದಿರುವಂಥ ಭತ್ತ, ಕಬ್ಬು, ಮರಗಳು ಸಾಲು ಬೆಳಗ್ಗೆನೆಯೇ ನೋಡಿ. ಮಂಜು ಯಾವ ಥರ ಬೀಳ್ತೈತೆ ನೋಡಿ. ಪಕ್ಕದಲ್ಲಿ ಬೆಟ್ಟ ಕೂಡ ಐತೆ. ಬೆಟ್ಟ ಯಾವ ಥರ ಐತೆ ನೋಡಿ. ಬೆಟ್ಟ ಸಾಲಾಗೈತೆ ಬೆಟ್ಟ, ಅದು ಕೂಡ ನೋಡಿ. ಅದೇ ಥರ ಯಾವ ಥರ ಸಾಲಾಗಿ ತೆಗುಮರಗಳು ನೆಟ್ಟಿದ್ದಾರೆ ನೋಡಿ ಉದ್ಗೆ ಮೇಲೆ, ತವರಿ ಮೇಲ್ಗಡೆ. ನಮ್ಮ ರೈತರು ಬೆಳೆದಿರುವಂಥ ಭತ್ತ, ಕಬ್ಬು, ತೆಗುಮರಗಳು, ಸೀಮೆ ಹುಲ್ಲು ಕೂಡ ಐತೆ ನೋಡಿ ತೋಟದಲ್ಲಿ. ಮಾವು ಮರ ನೋಡಿ, ಮಾವಿನ ಮರಗಳು. ತೆಗು ಮರದೊಳಗೆ ತೋಟದಲ್ಲಿ ಮಾವು ಮರನೂ ಕೂಡ ಬೆಳೆದಿದ್ದಾರೆ. ಅದೇ ಥರ ಸೀಮೆ ಹುಲ್ಲು ನೋಡಿ. ಇವಾಗ ಸೂರ್ಯ ಉದಯ ಆಯ್ತಿದ್ದಾನೆ ನೋಡಿ. ಅದ್ಭುತವಾಗಿ ಉದಯ ಆಯ್ತಿದ್ದಾನೆ ಸೂರ್ಯ. ತೆಗು ಮರದ ಎಡೆಯಲ್ಲಿ ನೋಡಿ ಯಾವ ಥರ ಸೂರ್ಯ ಉದಯ ಆಯ್ತಿದ್ದಾನೆ ಅಂತ ನೋಡಿ. ಅದ್ಭುತ ಐತೆ ಮಾತ್ರ. ಒಳ್ಳೆ ಪ್ಲೇಸು. ಇಂಥ ಪ್ಲೇಸ್ ನೋಡೋಕೆ ಪುಣ್ಯ ಮಾಡಿರ್ಬೇಕು. ಬನ್ನಿ ಇಂಥ ಜಾಗಕ್ಕೆ. ಸುಮಾರು ಶೂಟಿಂಗು ಮೂವಿಗಳು ತೆಗ್ದಿದ್ದಾರೆ ಇಲ್ಲಿ. ನಿಜಕ್ಕೂ ಮೂವಿಗಳ ಭಯನಕರ ತೆಗ್ದಿದ್ದಾರೆ ಇಂಥ ಪ್ಲೇಸಲ್ಲಿ. ಈ ಪ್ಲೇಸಲ್ಲಿ ನೋಡಿ ಯಾವ ಥರ ಐತೆ ಅಂತ. ಬೆಳಗ್ಗೆ ಬಂದರೆ ಮಂಜು ಸಿಕ್ಕಾಬಟ್ಟೆ ಹೆಂಗೆ ಕಾಣಿಸ್ತದೆ ಅಂದರೆ ಅದ್ಭುತ ಕಾಣಿಸ್ತದೆ. ನಿಜಕ್ಕೂ ಸಕ್ಕತ್ತಾಗೈತೆ. ಬನ್ನಿ ನೋಡಿ ಯಾವ ಥರ ಕಾಣಿಸ್ತದೆ. ಸೂರ್ಯ ಉದಯ ಐತೆ. ಅದು ತುಂಬ ಸಕ್ಕತ್ತಾಗಿ ಕಾಣಿಸ್ತೈತೆ ನಿಜಕ್ಕೂ ಸೂರ್ಯ ಅಂತೂ. ಮಲೆನಾಡು ನೋಡ್ದಂಗೆ ಐತೈತೆ. ಅಲ್ಲಿಗೆ ಹೋಗ್ಬೇಕಂತ ಏನೂ ಇಲ್ಲ ಮಲೆನಾಡ್ಗೆ ನೀವು ನೋಡೋಕ್ಕೆ. ಇಂಥ ಜಮೀನು ಕಡೆ ಬಂದ್ಬಿಟ್ರೆ ಅದ್ಭುತವಾಗಿ ನೋಡ್ಬೋದು ನೀವು ಕೂಡ. ಇಲ್ಲಿ ನೋಡಿ ಯಾವ ಥರ ಐತೆ ಅಂತ. ಮಲೆನಾಡನ್ನೇ ಮೀರಿಸುವಂಥ ಪ್ಲೇಸ್ ಇದು ನೋಡಿ. ಬರಬೇಕು ಇಂಥ ಪ್ಲೇಸ್ಗೆ ನೀವು ನೋಡೋಕ್ಕೆ. ಬನ್ನಿ. ನಮ್ಮ ರೈತರು ಇರ್ತಾರೆ ಗದ್ದೆ ಹತ್ರ.
ಅವ್ರನ್ನೂ ಮಾತಾಡ್ಸ್ಕೊಳ್ಳಿ. ಅವ್ರು ಏನು ಮಾಡಲ್ಲ. ಯಾವೂರಪ್ಪ ನೀವು ಅಂತ ಕೇಳ್ತಾರೆ. ಹೇಳಿ ನಾವು ಇಂಥ ಊರು ಅಂತ ನೋಡಿ. ಅವ್ರನ್ನೂ ಮಾತಾಡಿಸಿ, ರೈತರು ನಿಮಗೂ ಒಂಥರ ಏನೋ ಸಂತೋಷ ಆಯ್ತದೆ, ಖುಷಿ ಅನ್ನಿಸ್ತದೆ. ಬನ್ನಿ, ಇಂಥ ಪ್ಲೇಸಿಗೆ ಬಂದ್ಬಿಟ್ಟು ನೋಡಿ ಒಂದು ಟ್ರಿಪ್ಪು. ಬನ್ನಿ, ಬೆಳಗ್ಗೆನೇ ಬನ್ನಿ, ವಾಕ್ ಮಾಡ್ದಂಗೆ ಆಯ್ತದೆ. ಬೆಳಗ್ಗೆ ಟೈಮು ಬನ್ನಿ, ನಮಗೂ ಬಾಡಿಗೆ ಹೊಸಿ ಫ್ರೀಯಾಗಿ ಏನೋ ಅನ್ನಿಸ್ತದೆ. ನಿಜಕ್ಕೂ ಏನೋ ಫ್ರೀಯಾಗಿ ವಾಕ್ ಮಾಡ್ದಂಗೆ ಆಯ್ತದೆ. ಆರೋಗ್ಯ ಚೆಂದಾಗಿರ್ತದೆ. ಬೆಳಗ್ಗೆ ಟೈಮ್ ಬಂದರೆ ವಾಕ್ ಮಾಡ್ಕೊಂಡು ಹಿಂಗೆ ಗದ್ದೆ ಹತ್ರ ನೋಡಿ. ಈ ಬೆಳೆದಿರುವಂಥ ಭತ್ತ, ಕಬ್ಬು, ಜೋಳ, ತೆಗುಮರ, ಮಾವಿನ ಗಿಡಗಳು ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಬೆಳಗಿನ ವಂದನೆಗಳು ನಮ್ಮ ರೈತರಿಗೆ. ಯಾಕೆಂದರೆ ತುಂಬಾ ಅದ್ಭುತವಾಗಿ ಕಷ್ಟಪಟ್ಟು ಬೆಳೆದಿದ್ದಾರೆ. ಒಂದು ಮನೆ ಸಾಲ ಆದರೂ ಪರವಾಗಿಲ್ಲ, ತಂದು ಹಾಕ್ಬಿಟ್ಟು ಬೆಳೆದಿದ್ದಾರೆ. ಬೆಳೆದಂಥ ಬೆಳೆಗೆ ಕರೆಕ್ಟಾಗಿ ಸರ್ಕಾರ ರೈಟ್ ಕೊಡ್ತಾಯಿಲ್ಲ, ಬೆಲೆ ಕೊಡ್ತಾಯಿಲ್ಲ. ನಿಜಕ್ಕೂ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಎಲ್ಲ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿ ಯಾವ ಥರ ಬೆಳೆದಿದ್ದಾರೆ, ಅಕ್ಕಪಕ್ಕ ಹಳ್ಳಿಗಳಲ್ಲಿ ಯಾವ ಥರ ಬೆಳೆದಿದ್ದಾರೆ. ಭತ್ತ, ರಾಗಿ, ಕಬ್ಬು, ಜೋಳ, ತೆಗುಮರಗಳು, ಹಣ್ಣಿನ ಗಿಡಗಳು, ತರಕಾರಿ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಮುಂದಿನ ಸಂಚಿಕೆಯಲ್ಲಿ ಬರೋಣ, ಭೇಟಿಯಾಗೋಣ, ನೋಡೋಣ. ನೋಡಿ, ತುಂಬಾ ಅದ್ಭುತ ಕಷ್ಟಪಟ್ಟು ಬೆಳೆದಿರುವಂಥ ಇದು ನಿಜಕ್ಕೂ ನೋಡಿ. ನೋಡಿ, ಅದೇ ಥರ ನಿಮ್ಗೇನೋ ಒಂದು ಹೇಳ್ಬೇಕು ಅಂತಿದ್ದೀನಿ. ತಮಿಳ್ನಾಡಲ್ಲಿ ಫಿಲಮ್ ಸ್ಟಾರ್ ವಿಜಯ್ ಅವರು ಪಕ್ಷ ಕಟ್ಟಿ ಗೆದ್ದೇ ಅವರು. ನಿಜಕ್ಕೂ ಅವ್ರಿಗೆ ತುಂಬ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ತುಂಬಾ ಕಷ್ಟಪಟ್ಟಿದ್ದಾರೆ ಒಂದು ಪಕ್ಷ ಕಟ್ಟಬೇಕು ಅಂತ. ನಿಜಕ್ಕೂ ಅದೇ ಥರ ತುಂಬ ಕಷ್ಟ ಇತ್ತು, ಆದ್ರೂ ನಮ್ಮ ವಿಜಯ್ ಸರು ತುಂಬ ಸಕ್ಕತ್ತಾಗಿ ಗೆದ್ದಿದ್ದಾರೆ. ನಿಜಕ್ಕೂ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ವಿಜಯ್ ಸರ್. ನಿಮಗೆ ತುಂಬ ಅದ್ಭುತವಾಗಿ ಗೆದ್ದಿದ್ದಾರೆ ನಿಜಕ್ಕೂ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಉಪೇಂದ್ರ ಸರು ಪಕ್ಷ ಕಟ್ಟಿದ್ರು, ಆದರೆ ಯಾರಿಗೂ ಕೊಡಲಿಲ್ಲ. ನನಗೆ ತುಂಬ ಬೇಜಾರಾಯ್ತದೆ. ಯಾಕೆಂದರೆ ನಮ್ಮ ಉಪೇಂದ್ರ ಸರು ಪಕ್ಷ ಕಟ್ಟಿದ್ರು, ಆದರೂ ಕೂಡ ರಾಜಕಾರಣಿಗಳಿಗೆ ಎದುರ್ಕೊಬಿಟ್ರು. ನಮ್ಮ ಕರ್ನಾಟಕ ರಾಜಕಾರಣಿಗಳಿಗೆ ಎದುರ್ಕೊಬಿಟ್ರು. ನಿಮ್ಮಂಗೆ ಧೈರ್ಯದಿಂದ ಎಲ್ರಿಗೂ ಹಂಚ್ಬಿಟ್ಟಿದ್ರೆ ಟಿಕೆಟ್. ಅವತ್ತು ನಮ್ಮ ಉಪೇಂದ್ರ ಸರು ಪಕ್ಕ ಪ್ರಜಾಕೀಯ ಪಕ್ಷನೇ ಬಂದ್ಬಿಡೋದು. ನಿಜಕ್ಕೂ ನಮ್ಮ ಕರ್ನಾಟಕದ ಪ್ರಜಾಕೀಯ ಪಕ್ಷ ಬರಲೇಬೇಕು. ನೋಡಿ, ಈ ಟ್ರಿಪ್ಪಾರ ನಮ್ಮ ಉಪೇಂದ್ರ ಸರು ಎಲ್ರಿಗೂ ಟಿಕೆಟ್ ಕೊಟ್ಬಿಟ್ರೆ ಸಾಕು, ಯಾರಿಗೂ ಎದುರ್ಕೋದಂತೆ. ನಿಜಕ್ಕೂ ಯಾಕೆಂದರೆ ನಾನು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಪ್ರಜಾಕೀಯ ಪಕ್ಷಕ್ಕೆ ನನಗೂ ಟಿಕೆಟ್ ಕೊಟ್ಟರೆ ನಾನು ನಿಂತ್ಕೋತೀನಿ. ನಮ್ಮ ಉಪೇಂದ್ರ ಸರು ನನಗೆ ಕೊಡಲಿ ಬೇಕಾರೆ, ನಾನೇ ನಿಂತ್ಕೋತೀನಿ.